ಈ ಮುದಿಯೋದು ರಾತ್ರಿ ಎಲ್ಲ ಸುದ್ದಿ ಹೇಳ್ಕೊಂತ ಮೊಮ್ಮಗ ಮಲ್ಗಕ್ಕೆ 12 ಗಂಟೆ ಮಾಡಿಬಿಡ್ತಿ. ಈ ನೋಡು ಹೆಂಗೆ ಗಡದ್ದಾಗಿ ನಿದ್ದೆ ಮಾಡಕತ್ತೈತಿ. 12 ಗಂಟೆಗೆ ಮಕ್ಕಂದಿನಂತಂದು ಸ್ವಲ್ಪ ಹೊತ್ತು ಮಲ್ಗಕ್ಕೂ ಬಿಡಲಿಲ್ಲ ನಮ್ಮ ಮನೆಯವರು. ಅಜ್ಜಿ ತುಂಬ ದಿನಕ್ಕೆ ಮನೆಗೆ ಬಂದೈತಿ, ಇಷ್ಟೊತ್ತನ ಮಲಗಿದ್ರೆ ಹೆಂಗಂತೈತಿ, ಎದ್ದು ಚಹಾ ಮಾಡಿಕೊಡು, ಅಜ್ಜಿ ಎದ್ದು ಕುಡಿತೈತಿ ಅಂತಂದು ಎಬ್ಬಿಸಿ ಹೊರಗಡೆ ಹೋಗ್ಬಿಟ್ರು. ಈ ಚಹಾ ಸಹ ಕುದಿಯಕತ್ತೈತಿ. ಈ ಅಜ್ಜಿ ನೋಡಿದ್ರೆ ಇನ್ನೂ ಗಡದ್ದಾಗಿ ಬರ್ರ ಬರ್ರ ಅಂತಂದು ಇನ್ನೂ ನಿದ್ದೆ ಮಾಡಕತ್ತೈತಿ. ಈ ವಯ್ಯ ನೋಡಿದ್ರೆ ನನ್ನ ಆಲೆ ಎಬ್ಬಿಸ್ಬಿಟ್ಟ. ಎದ್ದಳು ಕೆಲಸ ಮಾಡು, ಎದ್ದಳು ಅಜ್ಜಿ ಬಂದಾಳ, ಎದ್ದಳು ಅದನ್ನ ಮಾಡು ಇದನ್ನ ಮಾಡು ಅಂತಂದು ಎಬ್ಬಿಸಿ ಹೋಗ್ಬಿಟ್ಟ ಹೊರ್ಯಾಕ. ಎಷ್ಟು ಗಡದ್ದಾಗಿ ನಿದ್ದೆ ಮಾಡ್ತೈತಿ ನೋಡು. ಇಷ್ಟು ಸೌಂಡ್ ಮಾಡ್ತನ ಸ್ವಲ್ಪನ ಮಿಸಿಗಾಡ್ತೈತೆ ನೋಡು. ಆವಾಗಲಿಂದ ಆ ಪಾತ್ರೆ ಈ ಕಡೆ ಆಗಿತ್ತೀನಿ, ಈ ಪಾತ್ರೆ ಆ ಕಡೆ ಆಗಿತ್ತೀನಿ, ಇಂಥ ಪರಿ ಸೌಂಡ್ ಮಾಡಕತ್ತೀನಿ. ಒಂದೀಟನ ಮಿಸಿಗಾಡುತ್ತಾ ನೋಡು ಮುದಕ್ಕಿ. ಎಲ್ಲಿ ಮಕ್ಕಂಡತೆ ಏನ ಇಲ್ಲ ಹೋಗ್ಬಿಡ್ತೇಯಪ್ಪ, ಒಂದೀಟು ಮಿಸಿಗಾಡತ್ತಲ್ಲ ಇದು. ಅದೆಲ್ಲ ಎಷ್ಟು ಬೇಗ ಓದ್ತೈತಿ ಬಿಡು, ನಮ್ಮನ್ನ ಕಳಿಸ ಓದ್ತೈತಿ. ಹಂಗೈತಿ ನೋಡಕ್ಕ. ತೆಲೆಗೆ ನೋಡಿದ್ರೆ ನೋಡಕ್ಕ ಒಂದು ಕರಿ ಕೂದಲೇ ಇಲ್ಲ, ಆದ್ರೆ ಎಷ್ಟು ಸ್ಟ್ರಾಂಗ್ ಆಗಿ ಎಷ್ಟು ಎನರ್ಜಿ ಆಗೈತಿ ನೋಡಿ ಮುದಕ್ಕಿ. ನಾ ಸಾಯತನ ಇದು ಸಾಯಲ್ ಬಿಡು, ಹಂಗೆ ಗಟ್ಟಿ ಐತದು. ಸುಮ್ಮನೆ ನಾ ಯಾಕೆ ಹಂಗನಕ್ಕೆ ಹೋಗ್ಬೇಕು, ಮಲ್ಗೈತಿ ಬಿಡು. ಬರ್ರ ಬರ್ರ ಅನ್ನೋ ಸೌಂಡ್ ಕೇಳ್ತೈತಲ್ಲ, ಅದೆಲ್ಲ ಹೋಗೈತಿ, ನಿದ್ದೆ ಮಾಡಕತ್ತೈತಿ. ಅಲ್ಲೇ ಗೌರಿ ಗೌರಿ ಏನು ಮಾಡ್ತಿದ್ದೀಯಲ್ಲೇ? ಒಲೆ ಮುಂದೆ ಕುತ್ಕೊಂಡು T20 ಕ್ರಿಕೆಟ್ ಆಡಕತ್ತೀನಿ ಬರ್ರಿ. ನಾನು ಬ್ಯಾಟಿಂಗ್ ಮಾಡ್ತೀನಿ, ನೀವು ಬಾಲಿಂಗ್ ಮಾಡಿ ಬರ್ರಿ. ಹೆಂಗೆ ಕೇಳ್ತಾರೆ ನೋಡು. ಒಲೆ ಮುಂದೆ ಕುತ್ಕೊಂಡು ಏನು ಮಾಡಕತ್ತೀನಿ ಅಂತ ಕೇಳ್ತಾರೆ ನೋಡು. ಮತ್ತೆ ಆಲೆ ಎಬ್ಬಿಸಿ ಹೇಳೋಗ್ಯಾರ ನಮ್ಮ ಅಜ್ಜಿಗೆ ಎದ್ದು ಚಹಾ ಮಾಡಂತಂದು. ಮತ್ತೆ ಬಂದು ಏನು ಮಾಡಕತ್ತಿ ಅಂತ ಕೇಳ್ತಾರೆ ನೋಡು. ಕಣ್ಣಿಗೇನು ಕಾಣ್ತೈತೆ ಇಲ್ಲ ನೋಡಿ ಬರ್ರಿ. ಹೇಳಿದ್ರಲ್ಲ ನಿಮ್ಮ ಅಜ್ಜಿ ಚಹಾ ಮಾಡಂತಂದು, ಚಹಾ ಮಾಡಕ್ಕೆ ಇಟ್ಟಿನಿ ನೋಡ್ರಿ. ಚಹಾ ಕುದಿಯಕತ್ತೈತಿ. ನಿಮ್ಮ ಅಜ್ಜಿ ನೋಡಿದ್ರೆ ಇನ್ನೂ ಎದ್ದಳವಲ್ಲ. ನಾನಂತರೂ ಸೋಸಿಡ್ತೀನಿ. ಆಮೇಲೆ ಆರೈತಿ ಪಾರೈತಿ ಅಂತಂದ್ರೆ ನಾನು ಯಾಕೆ ಆಯಿಸ್ಕೊಡಲ್ಲ ನೋಡ್ರಿ, ಅದನ್ನ ಕೊಡ್ರಿ ನೀವು ನಿಮ್ಮ ಅಜ್ಜಿ. ಇಲ್ಲ ಯಾಕಲೇ ಗೌರಿ ಈ ಥರ ಮಾತಾಡ್ತೀಯ? ತುಂಬ ದಿನಕ್ಕೆ ನಮ್ಮ ಅಜ್ಜಿ ನನ್ನ ಮನೆಗೆ ಬಂದೈತಿ, ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು ಅಂತಂದು ಇಷ್ಟೆಲ್ಲ ಹೇಳಿದ್ರೆ ಹೆಂಗೆ ಮಾಡ್ತೀನಿ ನೋಡು. ಅಜ್ಜಿ ದಿನ ಬರ್ತೇನೆ ಅದು ನೋಡು. ನಮ್ಮ ಮದುವೆ ಬಂದಿದ್ದು ಇವಾಗ ಬಂದೈತಿ, ಅದನ್ನ ಬೇಸ್ ಸ್ವಲ್ಪ ಕಾಳಜಿ ಮಾಡಿದ್ರೆ ನಮಗೂ ಮುಂದಕ್ಕೆ ಪುಣ್ಯ ಆದರೂ ಬರ್ತೈತಿ. ಸ್ವಲ್ಪ ಹಂಗೆ ಯಾಕೆ ಮಾಡ್ತಿ? ಸ್ವಲ್ಪ ಹಚ್ಕೊಂಡು ಸ್ವಲ್ಪ ಕೆಲಸ ಮಾಡು. ಸ್ವಲ್ಪ ಹಂಗೆ ಯಾಕೆ ಮಾಡ್ತಿ? ಏನು ಹಚ್ಕೋಬೇಕು, ಏನು ಮಾಡ್ಬೇಕು? ಇಷ್ಟೆಲ್ಲ ಮಾಡಕತ್ತೀನಲ್ಲ, ಇನ್ನು ಏನು ಮಾಡಲಿ? ದಿನ 7 ಗಂಟೆಗೆ ಎದ್ದಾಳ್ತಿದ್ದೆ, ಈಗ ಎದ್ದು 5 ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡಕತ್ತೀನಲ್ಲ, ಇನ್ನು ಏನು ಮಾಡಲಿ ಹೇಳು? ನಿಮ್ಮ ಅಜ್ಜಿ ಬಂದಾಳ ಅಂತಂದು ಎಷ್ಟು ಮಾಡ್ತೀರಿ ನೀವು? ಈಗ ಇನ್ನೂ ಏನು ಮಾಡಕ್ಕೆ ಹೇಳ್ರಿ? ಚಹಾ ಮಾಡು ಅಂದು ಚಹಾ ಮಾಡಕ್ಕಿಟ್ಟೀನಿ, ಇನ್ನು ನಿಮ್ಮ ಅಜ್ಜಿನ ಎದ್ದಿಲ್ಲ. ಈಗ ಏನು ಮಾಡಲಿ ಹೇಳಿ? ಏನು ಮಾಡಲಿ ಹೇಳಿ? ಅದನ್ನೇ ಮಾಡ್ತೀನಿ. ಸರಿಲೇ ಗೌರಿ, ಹಂಗೆ ಯಾಕೆ ಮಾಡ್ತಿ? ಸರಿ ತಗೋ, ಅಲ್ಲಿ ಚಹಾ ಉಕ್ಕುತ್ ನೋಡು, ಅದನ್ನು ಸೋಸು. ನಾನು ಅಜ್ಜಿನ ಎಬ್ಬಿಸಿ ಬೇವಿನ ಎಲೆ ಹರ್ಕೊಂಬ ಅಂತ ಹೇಳಿತ್ತು ರಾತ್ರಿ. ಅಕ್ಕ ಬೇವಿನ ಎಲೆನ ಹೂವನು ಹರ್ಕೊಂಬ ಅಂದಿತ್ತು, ಹರ್ಕೊಂಬಂದಿದ್ದೀನಿ. ಏನೋ ಬೇವಿನ ರಸ ಮಾಡಿಕೊಡ್ತೈತೆ ಅಂತ ಕುಡಿಯೋಣ. ಇರು, ನೀನು ಚಹಾ ಸೋಸು, ನಾನು ಅಜ್ಜಿನ ಎಬ್ಬಿಸ್ತೀನಿ. ಏನು ನಾನು ಬೇವಿನ ರಸ ಕುಡಿಬೇಕಾ? ಯಪ್ಪ, ನನಗಂತೂ ಏನೂ ಆಗಿಲ್ಲ. ನಿನಗೆ ಏನಾದರೂ ಇದ್ರೆ ಇರ್ಬೋದು, ನಾನು ಮಾತ್ರ ಅಂತ ಕಹಿ ಬೇವಿನ ರಸ ಕುಡಿಯಲ್ಲ. ನೀನ ಕುಡಿ, ಏನೋ ಪ್ರಾಬ್ಲಮ್ ನಿನಗೆ ಇರೋದದು. ನೀನ ಕುಡಿದು ನೀನ ಇದಾಗಪ್ಪ. ಯಪ್ಪ, ನನ್ನಿಂದಂತರೂ ಅದನ್ನು ಕುಡಿಯೋದಾಗಲ್ಲ. ನಿಮ್ಮ ಅಜ್ಜಿಗೆ ಆಮೇಲೆ ಮಾಡಿದ್ನಾಕ ಕುಡಿ ಅಂದ್ರೆ ನಾನು ಈಗಲೇ ಹೇಳ್ಬಿಟ್ಟು ನೋಡ್ರಿ, ಅದನ್ನೆಲ್ಲ ನಾನು ಕುಡಿಯಲ್ಲ ನೋಡ್ರಿ. ಅಯ್ಯೋ ಏನಂತಿದ್ದೀಯ ನೀನು? ನನಗೆ ಪ್ರಾಬ್ಲಮ್ ಇದೆ, ನನಗೆ ಪ್ರಾಬ್ಲಮ್ ಐತಂತಂದು ಹೆಂಗೆ ಹೇಳ್ತೀವಿ ಹೇಳಿ? ನಾವೇನು ಡಾಕ್ಟ್ರ್ ಹತ್ರ ಹೋಗಿದ್ವಿ ತೋರ್ಸಂಬರಕ್ಕ? ನನಗೆ ಐತಂತಂದು ಹೆಂಗೆ ಹೇಳ್ತಿ? ಯಾರಿಗೈತೋ ಏನೂ ಆಗಲ್ಲ, ಅಜ್ಜಿ ಎದ್ಮೇಲೆ ಮಾಡಿಕೊಡ್ತೈತಿ, ಬೇಡ ಅಂತ ಅನ್ಬೇಡ. ಎರಡು ಹನಿನಾದ್ರೂ ಕುಡಿ, ಏನೂ ಆಗಲ್ಲ. ಆರೋಗ್ಯಕ್ಕೂ ಒಳ್ಳೇದು, ಅದೇನು ಏನೂ ಆಗಲ್ಲ. ಸ್ವಲ್ಪ ಕಹಿ ಇರುತ್ತೆ ಅಷ್ಟೇ, ಹಂಗೆ ಕಣ್ಣು ಮುಚ್ಕೊಂಡು ಮೂಗು ಮುಚ್ಕೊಂಡು ಕುಡಿದ್ಬಿಡು, ಏನೂ ಆಗಲ್ಲ. ಅಜ್ಜಿ ನಮ್ಮ ಒಳ್ಳೇದಕ್ಕಲ್ಲ ಇದೆಲ್ಲ ಮಾಡ್ತಾ ಇರೋದು, ಹಂಗೆಲ್ಲ ಅನ್ಬೇಡ, ಸ್ವಲ್ಪ ಕುಡಿದ್ಬಿಡು. ಸರಿ, ನೀವು ನಿಮ್ಮ ಅಜ್ಜಿಗೆ ಏನಾದರೂ ಹಾಕರಿ, ನನ್ನಿಂದ ಅಂತೂ ಒಂದು ಹನಿನೂ ಸಹ ಹಾಕೋದಾಗಲ್ಲ ನೋಡ್ರಿ. ಅದೇನು ಸ್ವಲ್ಪ ಕೈ ಇರುತ್ತೆ ಅನ್ಕೊಂಡಿರೇನ್ರಿ? ನನ್ನಿಂದ ಅಂತೂ ಆಗಲ್ಲ ನೋಡ್ರಿ. ನೀವೇ ಕುಡೀರಿ ಬೇಕಾದ್ರೆ, ನನಗಂತೂ ಆಗೋದಿಲ್ಲ. ನೀವೇನಾದರೂ ಅನ್ಕೊಳ್ರಿ. ಅಯ್ಯೋ ಹಂಗೆ ಅನ್ಬೇಡ್ವಿ, ಒಂದನೇ ಆದರೂ ಕುಡಿಯೇ. ಅಜ್ಜಿ ನಮ್ಮ ಒಳ್ಳೇದಕ್ಕಲ್ಲ ಹೇಳೋದು, ಪ್ಲೀಸೇ ಒಂದನೇ ಕುಡಿದ್ಬಿಡು ಸಾಕು. ರೀ, ಒಂದ್ಸರಿ ಹೇಳೋದು ಅರ್ಥ ಆಗುತ್ತೆ ಇಲ್ಲ ನಿಮಗೆ? ಅದು ಕೈ ಇರುತ್ತಾ? ನನ್ನಿಂದಂತೂ ಆಗೋದಿಲ್ಲ. ನೀವು ಏನಾರ ಮಾಡ್ಕೊರಿ, ನೀವೇನು ಹೇಳಿದ್ರು ನನ್ನ ಮಾತ್ರ ಕುಡಿಯೋಲ್ಲ ನೋಡ್ರಿ. ಈಗಲೇ ಹೇಳ್ಬಿಟ್ಟಿನಿ, ಇನ್ನೂ ನನಗೆ ಇದು ಕೇಳಬೇಡ್ರಿ. ನಾನಂತೂ ಕುಡಿಯೋದಿಲ್ಲ ಅಂದ್ರೆ ಕುಡಿಯೋದಿಲ್ಲ ಅಷ್ಟೇ. ಅಯ್ಯೋ, ಏನು
ಎಲ್ಲ ಬರ್ಮ ಇದು ನಿನ್ನ ಹೇಳ್ತಿದ್ದ ಕಾಟ. ನೆಮ್ಮದಿಯಾಗಿ ಮಲ್ಕೋಕೆ ಬಿಡೋಳಲ್ಲ ಏನು, ಅವಳಿಂದ ಪಾತ್ರೆನೂ ಆ ಥರ ಹೋಗಿತಾಳ, ಈಗೇನು ಈ ಥರ ಕಿಚ್ಚಾಡಕತ್ತಾಳಲ್ಲ. ನೆಮ್ಮದಿಯಾಗಿ ಮಲ್ಕೋಕೆ ಬಿಡೋಳಲ್ಲ ನಿನ್ನ ಹೇಳ್ತಿ. ಶಿವ ಶಿವ ಎಂಥ ಎಂಡ್ರನ್ ಮಾಡ್ಕೊಂಡ್ಬಿಟ್ಟಲ್ಲ ಬರ್ಮಂಗಿಲ್ಲ. ನೆಮ್ಮದಿಯಾಗಿ ಮಲ್ಕೋಕೆ ಬಿಡೋಳಲ್ಲ ಯಪ್ಪ ನನ್ನ. ಎದ್ದ ಅಜ್ಜಿ, ಎದ್ದಾಳಜ್ಜಿ. ಸೂರ್ಯ ಅಲ್ಲಿ ಉದಯಿಸನ. ನೀವು ಹೇಳಿದ್ರಲ್ಲಿ ಬೇವಿನ ಸೊಪ್ಪು ಬೇವಿನ ಹೂವು ಹರ್ಕೊಂಬ ಅಂತಂದು ತೊಗೊಂಬಂದಿದ್ದೀನಿ ನೋಡಿ ಅಜ್ಜಿ. ಎದ್ದೇಳಿ. ಚಹಾ ಮಾಡಕತ್ತೇಳ ನಾನು ಹೆಂಡ್ತಿ, ಚಹಾ ಕುಡಿಯಂತ್ರಿ. ಎದ್ದೇಳಿ ಅಜ್ಜಿ. ಹೌದೇಲ್ಲ, ನಾನು ಹೇಳಿದ್ದೆಲ್ಲ ತಂದಿಯಾ? ಇಲ್ಲಿ ತಂದು ಒಂದು ರುಬ್ಬಕ್ಕ ಒಂದು ಕಲ್ಲು ಇದ್ರ ಕೊಡು, ಸ್ವಲ್ಪ ರುಬ್ಬಿ ಕೊಡ್ತೀನಿ. ಸರಿ ಅಜ್ಜಿ, ಕೊಡ್ತೀನಿ, ತಗೊಳ್ಳಿ ಇದನ್ನು. ಎಲೆ ಗೌರಿ, ಅಜ್ಜಿ ಎದ್ಲೋಡು. ಚಹಾ ಸೋಸಿ ಅಜ್ಜಿಗೆ ಕೊಡು, ಕುಡಿತೈತಿ. ಅಜ್ಜಿಗೆ ರುಬ್ಬಕ್ಕೆ ಗುಂಡು ಬೇಕಂತ ನಾನು ತರ್ತೀನಿ. ಅಷ್ಟರೊಳಗೆ ಅಜ್ಜಿಗೆ ಚಹಾ ಕೊಟ್ಬಿಡು. ಸರಿ ರೀ. ಸರಿ ಅಜ್ಜಿ, ನಾನು ಗುಂಡು ತರ್ತೀನಿ. ಗೌರಿ ಚಹಾ ಕೊಡ್ತಾಳ, ಆ ಚಹಾ ಕುಡಿದ್ಬಿಡು. ಆಮೇಲೆ ಬೇಕಾದ್ರೆ ಈ ರಸನ್ ಮಾಡ್ಕೊಡಂತ್ರಿ ನಮಗೆ. ಮೊದಲು ಚಹಾ ಕುಡಿದ್ಬಿಡ್ರಿ ಅಜ್ಜಿ. ಸರಿ ಕಳ್ಳ. ಏನೇ ಗೌರಿ, ಪಾತ್ರೆನ ಬೆಳಗ್ಗೆ ಎದ್ದಾಲಿಂದನು ಆ ಥರ ಸೌಂಡ್ ಮಾಡ್ತೀಯ. ಆ ಪಾತ್ರೆ ಹೆಂಗೆ ಉಳಿತಾವ ನಿನ್ನ ಕೈಯಲ್ಲಿ? ಆಗ್ಲಿಂದ ನೋಡಕತ್ತೀನವ ನಾನು ಕಣ್ಣು ಮುಚ್ಕೊಂಡು. ಡ್ಯಾಮ್ 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 ಅಂತಂದು ಒಂದ್ರ ಮೇಲೆ ಒಂದು ಹಂಗ ಬೊಕ್ಕಿಕತ್ತಿ. ಅವು ನಿನ್ನ ಕೈಯಾಗ ಇರ್ತಾವನ ಪಾತ್ರೆ, ಓಸು ತೂತ್ ಬಿದ್ದೋತಾವ ನೋಡು. ಹಂಗೆ ಯಾಕೆ ಮಾಡ್ತಿ? ಹೆಣ್ಮಕ್ಳು ಎಷ್ಟು ಶಾಂತಿಯಿಂದ ಇರ್ತಾರ ಅಷ್ಟು ಒಳ್ಳೇದು. ಬೆಳಗ್ಗೆನ ಈ ಪಾರಿ ಕೋಪ ಮಾಡ್ಕೊಂಡು ಸಾಮಾನಿಗೆ ಹೋಗಿದ್ರ ಮನೆಗೆ ಒಳ್ಳೇದಾಗುತ್ತಾ? ಸ್ವಲ್ಪ ಶಾಂತಿಯಿಂದ ಇರು. ಹಂಗೆ ಯಾಕೆ ಮಾಡ್ತಿ? ಯಾಕೆ ಈ ಸೌಂಡ್ ಎಲ್ಲ ಕೇಳಿಸಿದ್ರು ಹಂಗೆ ನಿದ್ದೆ ಮಾಡೋದೆನ್ಸು ಇಷ್ಟೊತ್ತನ ಮಲಗಿ ನಾಟಕ ಮಾಡ್ತಿತ್ತ ಏನು. ಅದಕ್ಕೆ ನಾನು ಈ ಥರ ಸೌಂಡ್ ಮಾಡ್ತೀನಿ. ಇದು ಎದ್ದೇಳಂತಲ್ಲ ಮುದಕ್ಕೆ ಅಂತೀನಿ. ಈಕಿ ಎದ್ದು ಹಂಗೆ ಕಣ್ಣು ಮುಚ್ಕೊಂಡು ಸುಮ್ಮನೆ ಮಲಗಿದಾಳ ನೋಡು. ಏನೇ ಅಂತಿದೆಯಲ್ಲ? ಅಯ್ಯೋ ಏನಿಲ್ಲ ಅಜ್ಜಿ, ಚಹಾ ಸೋಸ್ಕೊಡ್ತೀನಿ, ಕುಡಿಯುವಂತ್ರಿ ಇರಿ. ಸರಿ ಆಯಿತು, ಮಾಡಿಕೊಡು. ನಾನು ಇದನ್ನು ಕೊಟ್ಟು ರಸ ಎಲ್ಲ ತೆಗಿಬೇಕು. ಚಹಾ ಕುಡ್ದಾಗ ಕುಂತ್ಬಿಡ್ತು, ಜಲ್ದಿ ಮಾಡಿಕೊಡು. ಸರಿ ಅಜ್ಜಿ. ತಗೊಳ್ಳಿ ಅಜ್ಜಿ ಚಹಾ, ಕುಡೀರಿ ತಗೊಳ್ಳಿ. ಸರಿ ಕೊಡು. ಸರಿ ಅಜ್ಜಿ, ನೀವು ಟೀ ಕುಡೀರಿ, ನಾನು ಕುಡಿತೀನಿ. ನಿಮ್ಮ ಅಮ್ಮಗ ಬಂದಮೇಲೆ ಆಮೇಲೆ ಸೋಸ್ಕೊಡ್ತೀನಿ. ಹೀಗೆ ಬಿಸಿ ಬಿಸಿ ಐತಿ, ಕುಡಿಬಿಡೋಣ ತಗೋರಿ. ನಾ ಕುಡಿ ಅಜ್ಜಿ ನೀನು. ಏನೇ ಮಾಡ್ತೀಯಾ? ಇರೇ ಸ್ವಲ್ಪ ಚಹಾ ಕುಡಿಬೇಡ, ಇರಿ. ಅಯ್ಯೋ ಯಾಕಜ್ಜಿ, ನಾನು ಯಾಕೆ ಚಹಾ ಕುಡಿಬಾರ್ದು? ಅಯ್ಯೋ ಇರೇ ಸ್ವಲ್ಪ ಇರು. ನಿನ್ನ ಗಂಡಗ ನಿನ್ನೆಲ್ಲ ಸುಮ್ಮನೆ ಹೇಳಿ ನಾನು ಇವನ್ನೆಲ್ಲ ಎದಕ್ಕೆ ತರಿಸಿನಂತ ಮಾಡೀನಿ ನಾನು. ಇರು, ಅದನ್ನ ಸ್ವಲ್ಪ ಬೇವಿನ ರಸ ಮಾಡಿಕೊಡ್ತೀನಿ. ಅದನ್ನ ಫಸ್ಟ್ ಕುಡಿದು ಖಾಲಿ ಹೊಟ್ಟಿಲಿ, ಆಮೇಲೆ ಬೇಕಾರೆ ಇನ್ನೊಂದು ತಾಸು ಬಿಟ್ಟು ಚಹಾ ಕುಡಿ ಅಂತೀನಿ. ಇರು, ಅಲ್ಲೇ ಚಹಾ ಒಯ್ಕೊಂಬಂದುಬಿಟ್ಟಾಳೆ. ನಾನು ನೋಡಿದಕ್ಕೆ ನಿನ್ನ ಗಂಡಗ ಎಲ್ಲನೂ ರಾತ್ರಿ ಹೇಳಿ ಬೆಳಗ್ಗೆನ ಬೇಗ ತರಿಸೀನಿ. ಈಗ ನೋಡಿದ್ರೆ ಫಸ್ಟ್ ಇದನ್ನು ಕೂಡ ಬಿಟ್ಟು ಅದನ್ನ ಕೂಡ ಕೊಂಡ್ರೆ ನೋಡ. ಯಾ ಚಹಾ ಕುಡಿಬೇಡ, ಇರು. ಈಗ ನಿನ್ನ ಗಂಡ ಗುಂಡು ತಂದಮೇಲೆ ಬೇವಿನ ರಸ ಮಾಡ್ಕೊಡ್ತೀನಿ, ಅದನ್ನ ಕುಡಿದು ಆಮೇಲೆ ಕುಡಿಯುವಂತೆ. ಈಗ ಚಹಾ ಕುಡಿಬೇಡ, ಇರು. ಯವ್ವ ನಾವಲ್ಲೇ ಯವ್ವ, ಈ ಮುದಕ್ಕೆ ಇವತ್ತು ನಮಗೆ ಈ ಬೇವಿನ ರಸ ಕುಡಿಸ್ಲೇಬೇಕಂತಂದನ ಅನ್ಕೊಂಬಿಟ್ಟೈತೇನೆ ಯವ್ವ. ಇಂಥ ಕೈಗಿದ್ನ ಯಾರು ಕುಡಿಬೇಕು? ತಾನಾದ್ರ ಸಿಹಿ ಚಹಾ ಕುಡಿಬೇಕಂತ ನಾನು ನೋಡಿದ್ರೆ ಅದು ಇಷ್ಟ ಕಂಠ ಬೇವಿನ ರಸ ಮಾಡಿಕೊಡ್ತಾ ಅಂತ ಯವ್ವ. ನನ್ನಿಂದ ಆಗಲ್ಲ ಯವ್ವ. ಈ ಅಜ್ಜಿಗೆ ಹೆಂಗೆ ಹೇಳಿ ನಾನು? ಮತ್ತೆ ಏನಾದ್ರ ಅಂದ್ರೆ ನೀನು ಮತ್ತೆ ಮೊಮ್ಮಗ ಹೇಳ್ತಾ ನೀನು ಹೇಳ್ದೆ ಈ ಥರ ಎಲ್ಲ ಮಾತಾಡ್ತಾ ಅಲ್ಲಲ್ಲೋ ಅಂತಂದು ನಾನು ಈಗೇನು ಮಾಡಲು ಅಂತ ಇಷ್ಟಂದು ಹೆಂಗೆ ಕುಡಿಬೇಕ ಯವ್ವ? ಈ ಅಜ್ಜಿ ಸಲಗ ಸಾಕಾಗಿ ಹೋಗ್ಬಿಟ್ಟು ನನಗೆ. ಏನಜ್ಜಿ ಈ ಕೈಯಾದ ಬೇವಿನ ರಸ ನಾ ಕುಡಿಬೇಕ ಈಗ? ಹಂಗಾದ್ರೆ ಇಲ್ಲ ಬಾ, ನಾನು ಕುಡಿತೀನಿ. ಮತ್ತೆ ನೀನು ಕುಡ್ಲಾರ್ದ, ನೀನು ನಿನ್ನ ಗಂಡ ಕುಡ್ಲಾರ್ದ ಇನ್ನು ನಾ ಕುಡ್ಲೇನು? ಇನ್ನೆಲ್ಲ ಮಾಡ್ತಾ ಇರೋದು ನಿಮ್ಮ ಸಲಗಲ್ಲ, ನಾ ಕುಡಿಲೇನು? ಬೇಸೈತು ಬಿಡು, ನಾ ಕುಡ್ಲೇನಂತ ಕೇಳೋದು. ಅಯ್ಯೋ ಅಜ್ಜಿ, ಅದು ತುಂಬ ಕಹಿ ಇರುತ್ತೆ ಅಜ್ಜಿ.
ಹ್ಞೂ ಮತ್ತೆ ಕೈ ಇರುತ್ತೆ ಅದ್ರ ಉಪಯೋಗ ನಿನಗೇನು ಗೊತ್ತು. ಕೈ ಇರುತ್ತಂದ್ರೂ ಅಷ್ಟು ಆರೋಗ್ಯಕ್ಕೆ ಅಷ್ಟು ಒಳ್ಳೇದು ಗೊತ್ತಾ ಅದು. ಏನು ಆಗಲ್ಲ, ಒಂದು ಲೋಟ ಕುಡಿ, ಏನು ಆಗಲ್ಲ, ಒಂದು ವಾರ ಕುಡಿ. ಆಮೇಲೆ ನಿನಗೆ 2 ದಿನ ಕುಡಿದ್ಮೇಲೆ ರೂಢ ಆಗುತ್ತೆ, ಅದೇನು ಆಗಲ್ಲ. ಸ್ವಲ್ಪ ಕೈ ಇರುತ್ತೆ ಹಂಗೆ ಏನು ಆಗಲ್ಲ, ಕುಡಿಬೇಕು. ಮತ್ತೆ ನೀನು ಕುಡಿಲಾರ್ದೆ ಯಾರು ಕುಡಿತಾರೆ? ಅಯ್ಯೋ ಬೇಡ ಅಜ್ಜಿ. ಮೊದಲು ಆ ಚಾವನ್ನ ಕೆಡಿಟ್ಟು ಬಾ, ಏನು ಆಗಲ್ಲ. ಒಂದು ಲೋಟ ಕುಡಿ, ಏನು ಆಗಲ್ಲ. ಇಟ್ಟು ಬಾ ಹೋಗಿ ಮೊದಲು. ಲೋ ಬರ್ಮ, ಏನು ಮಾಡಕತ್ತೀಯೋ? ಇದನ್ನ ಕೊಟ್ಟಾಕ ಒಂದು ಕಲ್ಲು ತಗೊಂಬಂದ್ರ ಆ ಕಡೆ ಹೋದನ ಆ ಕಡೆ ಹೋಗ್ಬಿಟ್ಟಲ್ಲೋ. ಸಿಗ್ತಾ ಇಲ್ಲ ನಿನಗೆ ಕಲ್ಲು? ಸಿಕ್ಕಿದೆ ಅಜ್ಜಿ, ಬಂದೆ ಇರಿ. ಈ ಅಜ್ಜಿ ಇವತ್ತು ನನ್ನ ಏನೋ ಮಾಡಕತ್ತ ಮಾಡೈತಿ. ಯಪ್ಪ, ಅವ್ರು ನೋಡಿದ್ರೆ 2 ಹನಿ ಕುಡಿ ಅಂದರು, ಈ ಅಜ್ಜಿ ನೋಡಿದ್ರೆ 1 ಗ್ಲಾಸ್ ಕುಡಿ ಅಂತೈತಿ. ಯಮ್ಮ ನಾನು ಏನು ಮಾಡಲಿ ಈಗ? ಯಪ್ಪ, ಅಯ್ಯೋ ಎಷ್ಟು ಕಹಿ ಇರುತ್ತೆ ಅದು, ನಾನು ಹೆಂಗೆ ಕುಡಿಯೋಕ್ಕಾಗುತ್ತೆ? ಈ ಅಜ್ಜಿಗೆ ಅರ್ಥನೇ ಆಗಲ್ಲ. ನಾ ಕುಡಿ ಅಂತಂದು ಕುಂತು ಬಿಟ್ಟೈತಿ. ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ನೀಡಿ. ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಸರಿ ಫ್ರೆಂಡ್ಸ್, ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ. ಧನ್ಯವಾದಗಳು.